ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಯುಕೆಯಲ್ಲಿ ಮೈಸೂರತ್ತಿ. ನಾನು ಇವತ್ತು ನಿಮಗೆ ಈಸಿಯಾಗಿ 5 ನಿಮಿಷದಲ್ಲಿ ಹೇಗೆ ಲೆಗ್ ಪೀಸ್ ಸಿಂಪಲ್ ಆಗಿ ಮಾಡುವಂಥ ಲೆಗ್ ಪೀಸ್ ರೆಸಿಪಿನ ತೋರಿಸ್ತೀನಿ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಪೌಡರು, ಮತ್ತು ಇಲ್ಲಿ ಒಂದು ಪೇಸ್ಟ್ ಇದೆ. ಆ ಪೇಸ್ಟಿಗೆ ನಾನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಯೋಗರ್ಟ್ ಸಿಗುತ್ತೆ, ಮೊಸರು ಸಿಗಲ್ಲ. ಸೊ ಯೋಗರ್ಟ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ನಿಂಬೆ ರಸ, ನಾನು ನಿಂಬೆ ರಸನ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ನಿಂಬೆ ರಸ. ಈಗ ನೀವು ನೋಡ್ಬೋದು 1 ಸ್ಪೂನ್ ನಾನು ಮೆಣಸಿನ ಪೌಡರ್ ಹಾಕಿದ್ದೀನಿ. ನಾನು 3 ಲೆಗ್ ಪೀಸ್ ತೊಗೊಂಡಿದ್ದೀನಿ ಅಲ್ವಾ, ಹಾಗಾಗಿ ನಾನು 1 ಸ್ಪೂನ್, ಅದು ಸಣ್ಣ ಟೇಬಲ್ ಸ್ಪೂನ್ ಬರುತ್ತಲ್ವ, ಅದರಲ್ಲಿ 1 ಸ್ಪೂನ್ ಹಾಕಿರೋದು ನಾನು. ನೆಕ್ಸ್ಟ್ ನಾನು ಇದು ಕಾರ್ನ್ಫ್ಲವರ್ ಪೌಡರ್, ಇದನ್ನು ಹಾಕ್ತಾ ಇದ್ದೀನಿ 1 ಸ್ಪೂನು. ಮತ್ತು ನಾನು ಈಗ ನೋಡ್ಬೋದು ನೀವು, ಮತ್ತು ನಾನು ಇವಾಗ ರೈಸ್ ಫ್ಲವರ್ ಅಂದರೆ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಅಕ್ಕಿ ಹಿಟ್ಟನ್ನ ನಾನು 2 ಚಮಚ ಹಾಕಿದೆ, ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬರಲಿ ಅಂತ. ನೀವು ಕ್ರಿಸ್ಪಿಯಾಗಿ ಇಷ್ಟಪಡೋದಾದರೆ ನೀವು 2 ಸ್ಪೂನ್ ಹಾಕ್ಬೋದು. ಈಗ ನಾನು 2 ಸ್ಪೂನ್ ಹಾಕಿದ್ದೀನಿ ಅಲ್ವಾ, ನೋಡಿ ನೀವು, ನಾನು 2 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ಅನ್ನಿಸ್ತು ಸ್ವಲ್ಪ ಕಾರ್ನ್ಫ್ಲವರ್ ಪೌಡರು ಹಾಕ್ಬೇಕಿತ್ತೇನೋ ಅಂತ, ಬಟ್ ಬಿಟ್ಟೆ. ಉಪ್ಪು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಹತ್ರ ಪೇಸ್ಟ್ ಇತ್ತಲ್ವ, ಪೇಸ್ಟ್ನ ನಾನು ಅಷ್ಟು ಕೂಡ ಹಾಕಿದೆ, ಯಾಕಂದರೆ ಅದು ಇದ್ದಿದ್ದೇ 1 ಸ್ಪೂನ್ ಆಗುವಷ್ಟು, ಹಾಗಾಗಿ ನಾನು ಅಷ್ಟೂ ಹಾಕಿದ್ದೀನಿ. ಈಗ ನಾನು ಯೋಗರ್ಟು, ಅಂದರೆ ನಮಗೆ ಮೊಸರು ಸಿಗಲ್ವಲ್ಲ, ಹಾಗಾಗಿ ನಾನು ಯೋಗರ್ಟು 1 ಸ್ಪೂನ್ ಹಾಕ್ಕೊಂಡೆ. ಇದು 1 ಸ್ಪೂನ್ ಅಂದರೆ ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಯಿತಾ? ಇಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾನು ಇದಕ್ಕೆ ನಿಂಬೆ ರಸ, ಆಯಿತಾ? ಇದು ನಿಂಬೆ ರಸ ನನಗೆ ಸ್ವಲ್ಪನೇ ಸಾಕು, ಹಾಗಾಗಿ ನಾನು ಸ್ವಲ್ಪ ನಿಂಬೆ ರಸನ ಫ್ರೀಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಈಗ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ನೋಡಿ. ಇದನ್ನು ಕಲಿಸ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನಾನೇನು ಮಾಡ್ತಿದ್ದೀನಿ, ಇದನ್ನು ರೆಫ್ರಿಜಿರೇಟರಲ್ಲಿ ಅಂದರೆ ಫ್ರಿಜ್ಜಲ್ಲಿ ಸುಮಾರು 2 ಗಂಟೆ ಇಡ್ತೀನಿ. ಸೊ ಸುಮಾರು 2 ಗಂಟೆ ಇಟ್ಟಾದಮೇಲೆ ನಾನು ವಿಡಿಯೋ ತೋರಿಸಿಲ್ಲ, ಅಲ್ಲಿವರೆಗೂ ಪಾಸ್ ಮಾಡ್ಕೊಂಡು ತೋರ್ಸೋಕ್ಕಾಗಲ್ಲ, ಹಾಗಾಗಿ ನಾನು ಇಟ್ಟು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ತವಾ ತಗೊಂಡಿದ್ದೀನಿ, ತವಾದಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿರೋದು, ಯಾಕಂದರೆ ಇದು ನಾನ್ ಸ್ಟಿಕ್ ತವಾ ಅಲ್ವಾ, ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಆ ಎಣ್ಣೆ ಕಾದ ನಂತರ ನಾನು ಅದಕ್ಕೆ ಲೆಗ್ ಪೀಸ್ನ ಹಾಕ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ಲೆಗ್ ಪೀಸ್ನ ನಾನು ಇಟ್ಟಿದ್ದೀನಿ, 2 ಇಟ್ಟಿದ್ದೀನಿ, ಇವಾಗ 3ನೇ ಲೆಗ್ ಪೀಸ್ನ ಇಡ್ತಿದ್ದೀನಿ. ಈಗ ನಾನು ಒಂದು ಸೈಡ್ ಮಾತ್ರನೇ, ಅಂದರೆ ನಾವು ಪ್ರತಿ ಸೈಡು ಅಟ್ಲೀಸ್ಟ್ 5 ನಿಮಿಷನಾದರೂ ಬೇಯೋಕ್ಕೆ ಬಿಡಬೇಕು. ಅಂದರೆ ನಾವು ಲೆಡ್ ಕೂಡ ಮುಚ್ಚಿ ಬಿಡಬಹುದು. ನಾನು ಲೆಡ್ ಏನು ಹಾಕಿರಲಿಲ್ಲ, ನಾನು ಹಾಗೇ 5 ನಿಮಿಷ ಬೇಯಿಸಿದೆ. ಸೊ ಪ್ರತಿಯೊಂದು ಸೈಡಲ್ಲೂ 5 ನಿಮಿಷ ಬೇಯಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹಾಗೆ ನಾನು ಪ್ರತಿಯೊಂದು ಸೈಡು ಕೂಡ ಬೇಯಿಸ್ತಾ ಇದ್ದೆ. ಸೊ ಈಗ ನೀವು ನೋಡ್ಬೋದು ನಾನು ಎಲ್ಲ ಕಡೆನೂ ಆಲ್ಮೋಸ್ಟ್ ಬೇಯಿಸಿದ್ದೀನಿ, ಇನ್ನೊಂದು ಕಡೆ ಬಾಕಿ ಇದೆ, ಇದು ಕೂಡ ಮುಗಿತಾ ಬರ್ತಿದೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಆಗಿದೆ. ತುಂಬಾ ಈಸಿಯಾಗಿ ಮಾಡಬಹುದಾದಂತಹ ರೆಸಿಪಿ, 5 ನಿಮಿಷದಲ್ಲಿ ಆಗುತ್ತೆ. ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ, ಮನೆ ನೆನಪಾಗ್ತಾ ಇದ್ದರೆ, ಅದು ಆನ್ಸೈಟಲ್ಲಿ ಇದ್ದರೆ ನೀವು ಈ ಥರ ಕ್ವಿಕ್ 5 ಮಿನಿಟ್ಸ್ ರೆಸಿಪಿನ ಮಾಡಬಹುದು. ಇವನ್ ನಾವು ಇಂಡಿಯಾದಲ್ಲಿ ಇದ್ರೂ ಕೂಡ 5 ನಿಮಿಷದಲ್ಲಿ ಹೆಂಗೆ ಮಾಡ್ಬೋದು ಅಂತ ನೋಡ್ತಾ ಇರ್ತೀವಿ, ಅದಕ್ಕೂ ಕೂಡ ಈ ರೆಸಿಪಿನ ಟ್ರೈ ಮಾಡಬಹುದು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.